ಬಂದ್ಬಿಟ್ಟು ಹೇಳುವಾಗ ಎಷ್ಟು ಜನ ಬಂದ್ಬಿಟ್ಟು ಇಲ್ಲ ಇಲ್ಲ ಅಂತಂದ್ರು, ಎಷ್ಟೋ ಸಾವಿರಾರು ಜನರು ಬಂದ್ಬಿಟ್ಟು ನಾವು ಎರಡು ಮನಸ್ಸು ಉಳ್ಳವರಾಗಿರ್ತೇವೆ ಅಂತಂದ್ಬಿಟ್ಟು. ಆದ್ರೆ ಎಲಿಯ ಹೇಳ್ತಾ ಇದ್ದಾನೆ, ನೀವು ಒಂದೇ ಮನಸ್ಸು ಉಳ್ಳವರಾಗಿರ್ಬೇಕು ಎಂಬುದಾಗಿ. ನಾವು ಯಾವಾಗ ಒಂದೇ ಮನಸ್ಸನ್ನ ತೆಗೆದುಕೊಳ್ತೇವೋ ನಾವು ಚಂಚಲಕ್ಕೆ ನಾವು ಗುರಿಯಾಗಲ್ಲ, ನಾವು ಗಲಿಬಿಲಿಗೆ ಗುರಿಯಾಗಲ್ಲ, ನಾವು ಯಾವುದೂ ಕೂಡ ನಾವು ಕಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ದೇವರ ಆಶೀರ್ವಾದವನ್ನ ನಾವು ಹೇಗೆ ಹೊಂದಿಕೊಳ್ತೇವೆ ಅಂತಂದ್ರೆ ನಾವು ಒಂದೇ ಮನಸ್ಸು ಉಳ್ಳವರಾಗಿದ್ರೆ ಮಾತ್ರ ನಾವು ಹೊಂದಿಕೊಳ್ತೇವೆ. ನಾವು ಒಂದೇ ಮನಸ್ಸು ಉಳ್ಳವರಾಗಿದ್ದೇವೆ ಅಂತಿಲ್ರಿ, ಇನ್ನೊಂದು ಮನಸ್ಸು ಬಂದ್ಬಿಟ್ಟು ನಮಗೆ ಕೆಡಿಸಿದ್ರೆ ನಾವು ಕೆಡಿಸೋದಲ್ಲ. ಯಾವಾಗ ಎರಡು ಮನಸ್ಸು ಉಳ್ಳವರಾಗಿರ್ತೇವೋ ಇನ್ನೊಂದು ಮನಸ್ಸು ಬಂದ್ಬಿಟ್ಟು ನಮಗೆ ಕೆಡಿಸ್ತದೋ ಅವಾಗ ನಾವು ಕೆಡಿಸಿ ಹೋಗಿರ್ತೇವೆ. ಅದಕ್ಕೆ ದೇವರು ಏನಂತ ಹೇಳ್ತಾರೆ ಗೊತ್ತದ? ಮತ್ತು ನೀವು ಒಂದ್ ವೇಳೆ ಸಮುದ್ರದೊಳಗಡೆ ನೀವು ಪ್ರಯಾಣ ಮಾಡ್ತೀರಿ ಅಂತ ತಿಳ್ಕೊಳ್ಳಿ, ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ, ಅದರೊಳಗ ಹಡಗು ಮತ್ತು ಟೋಕ್ರಿ ಮತ್ತು ಅನೇಕ ವಿಧವಾದಂತ ದೋಣಿ ಎಂಬುದನ್ನ ಕರೀತಾರ. ನೀವು ಸಮುದ್ರದಾಗ ತೊಲಿದಾಗ ಒಂದು ಟೋಕ್ರಿದಾಗ ದಡ ಮುಡ್ತೀರಿ, ಎರಡು ಟೋಕ್ರಿದಾಗ ದಡ ಮುಡ್ತೀರಿ. ಅರ್ಥ ಆಗ್ಲತ್ತದ? ನಾ ಆಚೆ ಬಂದು ಕಾಲಿಡ್ತೀನಿ, ಈಚೆ ಬಂದು ಕಾಲಿಟ್ಬಿಟ್ಟು ಹೊಯ್ತೀನಿ ಅಂತಂದ್ರೆ ಹೊಯ್ತೆ ಕಡೆಗೆ ಹೊಯ್ತೆ. ದೇವ್ರು ಹೇಳತ್ತಾನ ಆ ರೀತಿ ಹೋಗ್ಲಕ್ಕಾಗಲ್ಲ. ಕೆಲವೊಬ್ರು ಬಂದು ಹೇಳ್ತಾರೆ, ಫಸ್ಟ್ನೇ ನಾ ಈ ಚರ್ಚಿನ ಒಂದು ಕಾಲಿಡ್ತೀನಿ, ಫಸ್ಟ್ನೇ ನಾ ಈ ಚರ್ಚಿನ ಒಂದು ಕಾಲಿಟ್ಬಿಟ್ಟು ನಾ ಮುಂದಕ್ಕೆ ಹೊಯ್ತೀನಿ. ನೀನು ಕೊಡೋ 200-300 ರೂಪಾಯಿ ನನಗೆ ದೊಡ್ಡದಲ್ಲ, ನೀನು ಹಾಳಾಯ್ತಿ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ನಿನಗೆ ಏನಂತ ಹೇಳ್ತೀನಿ ಬರ್ತದ? ನೀ ಎಲ್ಲಾರು ಒಂತಲಿರು, ಒಂತಲ್ಲಿ ವಿಶ್ವಾಸ ಇಡು, ನಂಬಿಕೆ ಇಡು, ಭರವಸೆ ಇಡು, ಒಂತಲ್ಲಿ ನಿಂತುಕೊಂಡು ಸ್ವಸ್ಥತೆ ಹೊಂದ್ಕೋ, ಅದ್ಭುತ ಹೊಂದ್ಕೋ, ಬಿಡುಗಡೆ ಹೊಂದ್ಕೋ. ಈಗ ನಾವು ಸಣ್ಣವರಿದ್ದೆವು, ಆಗ ಟೈಮಿನಾಗ ತೊರಿಗೆ ಇವು ಇರ್ಲಿಲ್ಲ. ಅಂತ ಟೈಮಿನಾಗ ಟೋಕ್ರಿಗಳು ಇರ್ತೀವಿ, ದೋಣಿಗಳು ಇರ್ತೀವಿ. ಅಲ್ಲಿ 2-3 ಟೋಕ್ರಿಗಳನ್ನ ಇಟ್ಕೊಂಡು ಕೂಡ್ತಿದ್ರು. ಅವಾಗ ನಂಬರಿಗೆ ಕಲಿತಿದ್ದನು. ಅವಾಗ ಎಷ್ಟು ಹೋಗ್ಲಕ್ಕಂದ್ರೆ 20 ರೂಪಾಯಿ, ನಿನಗೆ 10 ರೂಪಾಯಿ ಕೊಡ್ತೀನಿ, ನಿನ್ ಟೋಕ್ರಿದಾಗ ಒಂದು ಕಾಲಿಡ್ತೀನಿ, ಇನ್ನೊಬ್ಬನ ಟೋಕ್ರಿ ಒಂದು ಕಾಲಿಟ್ಬಿಟ್ಟು ನಾ ಮುಂದಕ್ಕೆ ಹೋಯ್ತೀನ? ಹೋಗ್ಲಕ್ಕಾಯ್ತದ? ಆ ರೀತಿ ನಾವು ಹೋಗ್ಲಕ್ಕಾಗಲ್ಲ. ಕೆಲವು ಸರ್ತಿ ನಾವು ತಿಳಿಯದೆ ಈ ರೀತಿ ನಾವು ಮಾಡುವಂತವರಾಗಿರ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆ ರೀತಿ ನಾವು ಯಾವತ್ತೂ ಕೂಡ ನಾವು ಮಾಡಬಾರ್ದು. ಅಂತ ಒಂದು ನಿರ್ಧಾರವನ್ನ, ಅಂತ ಒಂದು ತಪ್ಪನ್ನ ನಾವು ಯಾವತ್ತೂ ಕೂಡ ನಾವು ಮಾಡಬಾರ್ದು. ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಸರಿಯಾದಂತ ದಾರಿಯಲ್ಲಿ ನಡ್ಕೊಳ್ಬೇಕು. ಚರ್ಚಿಗೆ ಬರುವಂತ ವಿಶ್ವಾಸಿಗಳು, ಜನರು ಒಂದು ವೇಳೆ ತಪ್ಪಾದಂತ ದಾರಿಯಲ್ಲಿ ಬರ್ತಾ ಇದ್ರೆ ಅವ್ರಿಗೆ ನಾವು ತಿಳಿಸಬೇಕು. ಯಾಕಂತಂದ್ರೆ ನೀನು ಒಂದ್ ಕಡೆ ಮಾತು ಹೇಳ್ತದೆ ಏನಂತಂದ್ರೆ, ನಾವು ಎಲ್ಲೂ ಕೂಡ ಆಶೀರ್ವಾದ ಹೊಂದಲ್ಲ. ನಾವು ಒಂತಲ್ಲಿ ವಿಶ್ವಾಸ ಇಡಬೇಕು, ನಾವು ಒಂತಲ್ಲಿ ಭರವಸೆ ಇಡಬೇಕು. ನಮಗೆ ಕೆಲವೊಬ್ರು ಹೇಳಿದ್ದಾರೆ, ಪಾಸ್ಟ್ರೇ ನಾವು ನಿಮ್ ಚರ್ಚಿಗೆ ಬರ್ತೇವೆ, ನಮಗ್ ಗಮ್ಮ ಆದ್ರೆ ಸಾಕು, ನಿಮ್ ಚರ್ಚೆ ನಾವು ಬಿಟ್ಕೊಡಲೇವು, ನಿಮ್ ಚರ್ಚೆಗೆ ನಾವು ಬಹಳ ವಿಶ್ವಾಸ ಇಡ್ತೇವೆ ಅಂತಂದಿದ್ದಾರೆ. ಕಮ್ಮ ಆಗ ಗಂಟೆ ಏನ್ ಮಾಡಿದ್ದಾರೆ? ಚರ್ಚೆಗೆ ಬಂದಿದ್ದಾರೆ. ಕಮ್ಮ ಆದ್ಮೇಲೆ ಅವ್ರು ಚರ್ಚೆ ಬಿಟ್ಕೊಟ್ಟಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಭರವಸೆ ದೇವರಲ್ಲಿ ಒಂದಾಗಿರ್ಬೇಕು. 2:8-10 ವಚನ.